ಒಂದು ಮಿನಿಟ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈಗ ದೊಡ್ಡ ಪ್ರಶ್ನೆ ರೈಸ್ ಬಗ್ಗೆ. ರೈಸ್ ಹೆಂಗೆ ಕುಕ್ ಮಾಡೋದು ಶುಗರ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅನ್ನೋ ಒಂದು ಸಾಮಾನ್ಯವಾಗಿ ಎಲ್ಲ ನಮ್ಮ ಪೇಷಂಟ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಸೊ ಈಗ ಹೊಸ ಮೆಥಡ್ ಅಂದರೆ ಪ್ಯಾರಾಬಾಯ್ಲ್ಡ್ ಮೆಥಡ್ ಅಂತ ಹೇಳ್ಕೊಡ್ತೀನಿ. ಅದೇನಿಲ್ಲ, ನೀರಿನಲ್ಲಿ ಒಂದು ಅರ್ಧ ಗಂಟೆ ನೀವು ಸೋಕ್ ಮಾಡಿಬಿಡಿ, ನೆನೆಸ್ಬಿಡಿ ರೈಸ್ನ. ಆದಷ್ಟು ನೀವು ವೈಟ್ ಪಾಲಿಶ್ಡ್ ರೈಸ್ ಯೂಸ್ ಮಾಡೋಕ್ಕಿಂತ ಬೇರೆ ರೀತಿಯ ರೆಡ್ ರೈಸು, ಬ್ರೌನ್ ರೈಸು ಅಥವಾ ಬಾಸ್ಮತಿ ರೈಸು, ರಾಜ್ಮುಡಿ ರೈಸ್ ಅಂತ ನಾನಾ ಥರ ಈ ಥರ ಅನ್ಪಾಲಿಶ್ಡ್ ರೈಸ್ನ ಯೂಸ್ ಮಾಡಿ ಅದನ್ನು ಒಂದು ಅರ್ಧ ಗಂಟೆ ನೆನೆಸ್ಬಿಡಿ. ಆಮೇಲೆ ಕುದಿಯೋ ನೀರಿನಲ್ಲಿ ಆ ರೈಸ್ನ ನೀವು ಹಾಕಿ ಒಂದು ಅಥವಾ 2 ನಿಮಿಷ ಅದನ್ನು ಬೇಯಿಸಿ ಆ ನೀರನ್ನ ಬಗ್ಗಿಸ್ಬಿಟ್ಟು ಮಿನಿಮಮ್ ಕ್ವಾಂಟಿಟಿ ಆಫ್ ರೈಸ್, ನೀರಿಗೆ ರೈಸು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟು ಪ್ರೆಷರ್ ಕುಕ್ ಮಾಡಿ. ಅದರಿಂದ ಏನಾಗುತ್ತೆ, ಸ್ಟಾರ್ಚ್ ಕಂಟೆಂಟ್ ಕಡಿಮೆ ಆಗುತ್ತೆ. ಆಮೇಲೆ ನಮ್ಮ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗುತ್ತೆ. ಎಲ್ಲದಕ್ಕಿಂತ ಆರ್ಸೆನಿಕ್ ಕಂಟೆಂಟು ಕಡಿಮೆ ಆಗುತ್ತೆ ಈ ಮೆಥಡ್ ಫಾಲೋ ಮಾಡೋದ್ರಿಂದ. ಆಮೇಲೆ ಸಮ್ ಪಾರ್ಟ್ ಆಫ್ ದಿ ಬಿ ಕಾಂಪ್ಲೆಕ್ಸ್ ಕೂಡ ನಿಮಗೆ ಸೇವ್ ಆಗುತ್ತೆ. ಸೊ ಈ ಮೆಥಡ್ ಮಾಡೋದ್ರಿಂದ ಶುಗರು ನಿಮಗೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು. ಬಟ್ ಆಲ್ವೇಸ್ ನೀವು ರೈಸನ್ನ ನೀವು ಕುಕ್ ಮಾಡಬೇಕಾದ್ರೆ ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ಟಿಪ್ ಏನಂತಂದರೆ, ಈ ಚಿಟಿಕೆ ಸಿನೆಮಾನ್ ಅಂದರೆ ಚಕ್ಕೆ ಅಥವಾ ಒಂದು ಡ್ರಾಪ್ ಆಯಿಲ್ಲು ಅಥವಾ ಜೀರಿಗೆ ಹಾಕೋದ್ರಿಂದ ಇನ್ನೂ ಶುಗರ್ನ ಕಂಟ್ರೋಲ್ ಆಗುತ್ತೆ ನೀವು ಕುಕ್ ಮಾಡೋ ಟೈಮ್ನಲ್ಲಿ. ಅದರಿಂದ ನಿಮಗೆ ಸ್ಪೈಸಸ್ಸು ಇಂಡೈರೆಕ್ಟಾಗಿ ಶುಗರ್ ಕಂಟ್ರೋಲ್ ಮಾಡುತ್ತೆ. ಪ್ಲಸ್ ಸ್ಟಾರ್ಚ್ ಕಂಟೆಂಟು ಕಡಿಮೆ ಆಗಿರೋದ್ರೆ ಓವರ್ ಆಲ್ ಶುಗರ್ ಕಂಟ್ರೋಲ್ ಆಗುತ್ತೆ.